ಸಮಾಜ ಸೇವೆ ನಮ್ಮೆಲ್ಲರಿಗೂ ಒಂದು ಮಹತ್ ಕಾರ್ಯ ಅಂತ ನಾವು ಯೋಚನೆ ಮಾಡ್ತೀವಿ. ಇವತ್ತು ನಾವು ಕೊಡುವಂಥ ಈ ಒಂದು ಐ ಚೆಕಪ್ ಆಗಿರಲಿ, ಇದೆಲ್ಲ ನಾವು ಸಾಮಾಜಿಕ ಕಾರ್ಯಕ್ರಮಗಳು ಮಾಡೋದ್ರಿಂದ ಇವತ್ತು ಬಹಳಷ್ಟು ಪುಣ್ಯದ ಕಾರ್ಯ ಅಂತ ನಾವು ನಂಬುತ್ತೀವಿ. ಭಗವಾನ್ 75ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಈ ಪ್ರೋಗ್ರಾಮ್ ಮಾಡ್ತಾ ಇರೋದು. ಬಟ್ ಇದು ತುಂಬ ಸಕ್ಸಸ್ಫುಲ್ ಆಗಬೇಕು ಅಂತ ಭಾಳ ಪ್ರಯತ್ನಪಟ್ಟು ಮಾಡ್ತಾ ಇದ್ದೀವಿ. ಇದೆಲ್ಲ ನಮ್ಮ ಭಗವಂತರ ಆಶೀರ್ವಾದ, ಅವ್ರು ಕೊಟ್ಟಿರುವಂಥ ಶಕ್ತಿ, ಅವ್ರು ಕೊಟ್ಟಿರುವಂಥ ಚೈತನ್ಯ, ಅವ್ರು ಕೊಟ್ಟಿರುವಂಥ ಅವ್ರ ಅನುಗ್ರಹದಿಂದ ನಮಗೆ ಬಂದಿರುವಂಥ ಸಾಮಾಜಿಕ ಕಳಕಳಿ. ಇನ್ನು ನಾನಾ ರೀತಿ ಕಾರ್ಯಕ್ರಮ ಹಮ್ಕೋತಾ ಇದ್ದೀವಿ. ಇದು ಹಿಂಗೆ ಮುಂದುವರಲಿ, ಭಗವಂತ ಆಶೀರ್ವಾದ ಹಿಂಗೆ ಇರಲಿ. ಶ್ರೀ ಅಮ್ಮ ಭಗವಾನ್ ಧ್ಯಾನ ಮಂದಿರ ಮತ್ತು ಶ್ರೀ ಕಾರ್ಯಸಿದ್ಧಿ ಗಣೇಶ ಮಂದಿರ ಹಾಗೂ ಶ್ರೀ ಅಮ್ಮ ಭಗವಾನ್ ಸೇವಾ ಸಮಿತಿ ಟ್ರಸ್ಟ್, BW ಲಯನ್ಸ್ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಇವರ ಸಹಯೋಗದಲ್ಲಿ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಮತ್ತು ರಕ್ತದಾನ ಶಿಬಿರವನ್ನು ಸುಂಕದಕಟ್ಟೆಯ ಶ್ರೀ ಅಮ್ಮ ಭಗವಾನ್ ಧ್ಯಾನ ಮಂದಿರದಲ್ಲಿ ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು. ಸಾವಿರಾರು ಮಂದಿ ಈ ಶಿಬಿರದಲ್ಲಿ ಪಾಲ್ಗೊಂಡು ಕಣ್ಣಿನ ತಪಾಸಣೆ ಮಾಡಿಸಿಕೊಂಡರು. ಟ್ರಸ್ಟ್ ಹಾಗೂ ಲಯನ್ಸ್ ಕ್ಲಬ್ನ ಗಣ್ಯರು, ಪದಾಧಿಕಾರಿಗಳು ಹಾಜರಿದ್ದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇರೋದು ಶ್ರೀ ಅಮ್ಮ ಭಗವಾನ್ ಸೇವಾ ಸಮಿತಿ ಮತ್ತು ಕರ್ನಾಟಕ ಸ್ಪಿರಿಚುವಲ್ ವೆಲ್ಫೇರ್ ಟ್ರಸ್ಟ್ ಮೂಲಕ ನಾವು ಇದನ್ನು ಮಾಡ್ತಾ ಇದ್ದೀವಿ. ಈ ಸಮಾಜ ಸೇವೆ ನಮ್ಮೆಲ್ಲರಿಗೂ ಒಂದು ಮಹತ್ ಕಾರ್ಯ ಅಂತ ನಾವು ಯೋಚನೆ ಮಾಡ್ತೀವಿ. ಏಕೆಂದರೆ ಮಾನವನ ಕುಲಕ್ಕೆ ಏನೋ ಒಂದು ಕಾರ್ಯಕ್ರಮ ಮಾಡೋದು ಬಹಳ ಮುಖ್ಯ. ಅದಕ್ಕೆ ಇವತ್ತು ಶ್ರೀ ಭಗವಾನವರು ಮತ್ತು ಶ್ರೀ ಅಮ್ಮ ನಮ್ಮೆಲ್ಲರಿಗೂ ಒಂದು ವಾಗ್ದಾನ ಏನು ಕೊಟ್ಟಿದ್ದಾರೆ, ಒಂದು ಮಾತನ್ನು ಏನು ಹೇಳ್ತಾರೆ ಅಂತಂದರೆ, ಮಾನವ ಸೇವೆಯೇ ಜನಾರ್ದನ ಸೇವೆ ಅಂತ ಹೇಳ್ತಾರೆ. ಇವತ್ತು ಮಾನವನಿಗೆ ನಾವು ಈ ರೀತಿಯಾದ ರಕ್ತದಾನ ಆಗಿರಲಿ, ಇಲ್ಲ ಇವತ್ತು ನಾವು ಕೊಡುವಂಥ ಈ ಒಂದು ಐ ಚೆಕಪ್ ಆಗಿರಲಿ, ಇದೆಲ್ಲ ನಾವು ಸಾಮಾಜಿಕ ಕಾರ್ಯಕ್ರಮಗಳು ಮಾಡೋದ್ರಿಂದ ಇವತ್ತು ಬಹಳಷ್ಟು ಪುಣ್ಯದ ಕಾರ್ಯ ಅಂತ ನಾವು ನಂಬುತ್ತೀವಿ. ಇವತ್ತು ಶ್ರೀ ಅಮ್ಮ ಭಗವಾನರ ಈ ಸೇವಾ ಸಮಿತಿಯ ಮೂಲಕ ನಾವೆಲ್ಲರೂ ಇಲ್ಲಿ ಭಕ್ತಾದಿಗಳೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮನ ತುಂಬ ಅದ್ಧೂರಿಯವಾಗಿ ಮಾಡಿದ್ದೀವಿ. 500 ಜನರಿಗೆ ಇಲ್ಲಿ ಬಂದಿರೋರಿಗೆ ಇವತ್ತು ಬಹಳಷ್ಟು ಲಭ್ಯ ದೊರಕಿದೆ. ಇವತ್ತು ಎಷ್ಟೋ ಜನರಿಗೆ ಫ್ರೀ ನಾವು ಐ ಚೆಕಪ್ಪನ್ನು ಮಾಡಿಸಿರೋದು ಮಾತ್ರ ಅಲ್ಲ, ಅವ್ರಿಗೆ ಸ್ಪೆಕ್ಸನ್ನು ಕೊಡ್ತೀವಿ. ಯಾರಿಗಾದರೂ ಐ ಆಪರೇಷನ್ಸ್ ಬೇಕಂತಂದ್ರೂ ಕೂಡ ಐ ಆಪರೇಷನ್ಸ್ ಕೂಡ ಇಲ್ಲಿ ಮಾಡಿಸ್ತಾ ಇದ್ದಾರೆ. ಇದು ಇವತ್ತಿನ ಕಾರ್ಯಕ್ರಮ ಅಲ್ಲ, ನಾವು ಕಳೆದ 25 ವರ್ಷಗಳಿಂದ ಈ ಥರ ಸಮಾಜ ಸೇವೆಯನ್ನು ನಾವು ಮಾಡ್ತಿರ್ತೀವಿ. ಅಮ್ಮ ಭಗವಾನರ ಈ ಸೇವಾ ಸಮಿತಿ ಬಂದು 2 ರೀತಿಯಾದ ವಿಂಗ್ಸ್ ಇದೆ. ಒಂದು ಬಂದು ಸೋಷಲ್ ವಿಂಗು, ಇನ್ನೊಂದು ಬಂದು ಸಮಾಜ ಸೇವೆ ಮತ್ತು ಇನ್ನೊಂದು ಆಧ್ಯಾತ್ಮಿಕ ಸೇವೆ. ಈ 2 ಕೂಡ ನಾವು ಮಾಡ್ತಾ ಇರ್ತೀವಿ. ಸಮಾಜ ಸೇವೆಯಲ್ಲಿ ಈ ರೀತಿಯಾದ ಸಮಾಜಗಳ ಸೇವೆಗಳನ್ನು ನಾವು ಮಾಡ್ತಿರ್ತೀವಿ. ನಿನ್ನೆ ಬಂದು ನಾವು ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿ ಯಾರು ಬಡ ಜನರಿದ್ದರು, ಅವರಿಗೆ ಮನೆಗಳಿಲ್ಲ, ಈ ರ್ಯಾಕ್ ಅವರೆಲ್ಲ ಇದ್ದರು, ಅವ್ರಿಗೆಲ್ಲ ಹೋಗಿ ನಾವು ಶೇವ್ ಮಾಡಿಬಿಟ್ಟು ಅವ್ರನ್ನೆಲ್ಲ ನಾವು ಅವರು ಫ್ಯಾಮಿಲಿಯಲ್ಲಿ ಕಳ್ಕೊಂಡಿದ್ದಾರೆ, ಅವರಿಗೆ ಫ್ಯಾಮಿಲಿ ಇರಲಿಲ್ಲ, ಮತ್ತು ಅವರ ಒಂದು ಮನೆ ಯಾವುದು ಅಂತ ಗೊತ್ತಿರಲಿಲ್ಲ, ಮತ್ತು ಅವರನ್ನು ಪತ್ತೆ ಹಚ್ಚಿ ಮತ್ತು ಅವರ ಕುಟುಂಬಕ್ಕೆ ನಾವು ಸೇರಿಸಿದ್ವಿ. ಈ ರೀತಿ ನಾವು 25 ವರ್ಷಗಳಿಂದ ಈ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನು ಕೂಡ ಮುಂದೆ ನಾವು ಈ ರೀತಿಯಾದ ಭಕ್ತಾದಿಗಳೆಲ್ಲ ನಾವು ಸೇರಿಕೊಂಡು, ಈಗ ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ನಾವು ತೊಗೊಂಡ್ವಿ ಅಂತಂದರೆ 10,000 ಭಕ್ತಾದಿಗಳು ನಾವು ಇಲ್ಲಿದ್ದೀವಿ. ಇಲ್ಲಿ ನಾವೆಲ್ಲರೂ ಸೇರಿಕೊಂಡು ಈ ರೀತಿಯಾದ ಸಮಾಜ ಸೇವೆ ಮಾಡ್ತಿರ್ತೀವಿ. ಇನ್ನೊಂದು ಕಡೆ ನಾವು ನೋಡಿದ್ವಿ, ಇದು ಕಲ್ಕಿ ಆಧ್ಯಾತ್ಮಿಕ ಕೇಂದ್ರ, ಇದು ಸುಂಕದಕಟ್ಟೆ ದೇವಾಲಯ. ಈ ದೇವಾಲಯದಲ್ಲಿ ಕೂಡ ನಾವು ಬಹಳಷ್ಟು ಆರೋಗ್ಯ ಕಾರ್ಯಕ್ರಮಗಳು, ಐಶ್ವರ್ಯದ ಕಾರ್ಯಕ್ರಮಗಳು, ವಿಮೆನ್ಸ್ ಕಾರ್ಯಕ್ರಮಗಳು, ಹೆಂಗಸರಿಗೆ ಸ್ತ್ರೀಯರ ಒಂದು ಶಕ್ತಿಯ ಕಾರ್ಯಕ್ರಮಗಳು, ಈ ರೀತಿಯಾದ ಬಹಳಷ್ಟು ಯುವಕರಿಗೆ ಅವರು ಹೇಗೆ ಮುಂದೆ ಹೋಗಬೇಕು ಆ ರೀತಿಯಾದ ಕಾರ್ಯಕ್ರಮಗಳು, ಈ ರೀತಿ ಎಲ್ಲ ರೀತಿಯಾದ ಕಾರ್ಯಕ್ರಮಗಳು ಕೂಡ ಈ ಒಂದು ಧ್ಯಾನ ಮಂದಿರದಲ್ಲಿ, ಶ್ರೀ ಅಮ್ಮ ಭಗವಾನ್ ಕಲ್ಕಿ ಧ್ಯಾನ ಮಂದಿರದಲ್ಲಿ ಸುಂಕದಕಟ್ಟೆಯಲ್ಲಿ ನಾವು ಮಾಡ್ತಾ ಇರ್ತೀವಿ. ಇದೇ ರೀತಿಯಾದ ನಮ್ಮ ಸೆಂಟರ್ಸ್ ಕೂಡ ದೊಮ್ಲೂರಲ್ಲಿದೆ ಮತ್ತು ಹುಸ್ಕೂರಲ್ಲಿದೆ. ಈ ರೀತಿ ಎಲ್ಲ ನಾವು ಮಾಡ್ತಿರ್ತೀವಿ. ಇಂಥ ಒಂದು ಭಾಗ್ಯ ನಮಗೆ ಕೊಟ್ಟಿರುವಂಥ ಭಗವಂತನಿಗೆ ಮತ್ತು ನಮ್ಮ ಎಲ್ಲ ಸೇವಾ ವೃಂದರಿಗೆ ನಾವು ಧನ್ಯವಾದವನ್ನು ಸಮರ್ಪಿಸ್ತೀವಿ. ಜೈ ಬೋಲೋ ಶ್ರೀ ಅಮ್ಮ ಭಗವಾನ್ಗೆ ಭಗವಾನ್ರ 75ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಈ ಪ್ರೋಗ್ರಾಮ್ ಮಾಡ್ತಾ ಇರೋದು. ಬಟ್ ಇದು ತುಂಬ ಸಕ್ಸಸ್ಫುಲ್ ಆಗಬೇಕು ಅಂತ ಭಾಳ ಪ್ರಯತ್ನಪಟ್ಟು ಮಾಡ್ತಾ ಇದ್ದೀವಿ. ಬಟ್ ಚೆನ್ನಾಗಿ ಆಗಿದೆ, ಖುಷಿ ಅನಿಸುತ್ತೆ ನಮಗೆ ಕೂಡ. ಥ್ಯಾಂಕ್ ಯು.
ಹೌದು ಅಫ್ಕೋರ್ಸ್. ಸೊ ವೆರಿ ವೆರಿ ಹ್ಯಾಪಿ ಬರ್ಡೇ ಭಗವಾನ್, ಲಾಂಗ್ ಲೀವ್ ಭಗವಾನ್. ಥ್ಯಾಂಕ್ ಯು ಸೋ ಮಚ್ ಭಗವಾನ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದೆಲ್ಲರ ಅಮ್ಮ ಭಗವಾನ್ರ ಆಶೀರ್ವಾದ, ಅವ್ರು ಕೊಟ್ಟಿರುವಂಥ ಶಕ್ತಿ, ಅವ್ರು ಕೊಟ್ಟಿರುವಂಥ ಚೈತನ್ಯ, ಅವ್ರು ಕೊಟ್ಟಿರುವಂಥ ಅವ್ರ ಅನುಗ್ರಹದಿಂದ ನಮಗೆ ಬಂದಿರುವಂಥ ಸಾಮಾಜಿಕ ಕಳಕಳಿ. ನಾವೆಲ್ಲ ಸ್ಟೂಡೆಂಟ್ಸು ಇಂಜಿನಿಯರಿಂಗ್ ಮಾಡಿ ಎಲ್ಲೋ IT ಫೀಲ್ಡಲ್ಲಿ ವರ್ಕ್ ಮಾಡ್ತಿರೋರು. ಈ ಸಾಮಾಜಿಕ ಕಳಕಳಿ ಜನರನ್ನ ನೋಡಿ ನಮಗೆ ಮರುಗುವಂಥ ಒಂದು ಹೃದಯ ಕೊಟ್ಟಿದ್ದಾರೆ. ನಾವು ಇದನ್ನು ಸಾಮಾಜಿಕ ಜನಗಳಿಗೆ ಒಂದು ನಾವು ಮರುಗ್ತಾ ಇದ್ದೀವಿ, ಅವ್ರಿಗೆ ಕನ್ಸರ್ನ್ ಕಳಕಳಿ ತೋರಿಸ್ತಿದ್ದೀವಿ ಅಂದರೆ ಅದು ಅಮ್ಮ ಭಗವಾನ್ರ ಅನುಗ್ರಹ, ಅಮ್ಮ ಭಗವಾನ್ರ ಚೈತನ್ಯ, ಅಮ್ಮ ಭಗವಾನ್ರ ಇರುವಿಕೆ. ಅವ್ರಿಗೋಸ್ಕರನೇ ಇದೆಲ್ಲ ಮುಡುಪು, ಅವ್ರಿಗೆ ಇದು ಅರ್ಪಣೆ ಕೂಡ. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ. ಬರೀ ಈ ಕಾರ್ಯಕ್ರಮದಲ್ಲಿ ಬರೀ ಕಣ್ಣಿಂದ ಆಪ್ರೇಷನ್ ಮಾತ್ರ ಅಲ್ಲ, ಪ್ರತಿ ವರ್ಷ ನಾವು ಈ ಯಾರು ಬಡ ಮಕ್ಕಳು ಇರ್ತಾರೆ, ಬಡ ಮಕ್ಕಳಿಗೆ ಇದು ಪ್ರೋಗ್ರಾಮ್ಸು, ಕಲ್ಚರಲ್ ಪ್ರೋಗ್ರಾಮ್ಸು, ಆ್ಯಕ್ಟಿವಿಟೀಸು, ಆಮೇಲೆ ಅವ್ರ ಬಟ್ಟೆಗಳು, ಪುಸ್ತಕಗಳು ಮಾಡ್ತಾಯಿದ್ವಿ. ಆ ವೃದ್ಧಾಶ್ರಮಕ್ಕೆ ಹೋಗಿ ಬಟ್ಟೆಗಳು ಏನ್ಬೇಕು ಅವ್ರಿಗೆ ಬೆಡ್ಶೀಟು, ಊಟ ನಾವು ಜೊತೆ ಇದು ಊಟ ಬಡಿಸಿ ಸಂತೋಷ ಅವ್ರಿಗೆ ಇರ್ಬೇಕಂತ ಮಾಡ್ತಾಯಿದ್ವಿ. ಇನ್ನು ನಾನಾ ರೀತಿ ಕಾರ್ಯಕ್ರಮ ಹಮ್ಕೋತಾ ಇದ್ದೀವಿ. ಇದು ಹಿಂಗೆ ಮುಂದುವರಲಿ, ಭಗವಂತ ಆಶೀರ್ವಾದ ಹಿಂಗೆ ಇರಲಿ, ಎಲ್ರಿಗೂ ಈ ಸಮಾಜಕ್ಕೆ ಉಪಯೋಗ ಆಗಲಿ ಇದರಿಂದ ಅಂತ. ನಮ್ಮ ಇಲ್ಲದಂಥ ಸೇವಾಕರು ತುಂಬ ಇದ್ದೀವಿ. ನಾವು ಟ್ರಸ್ಟಿಗಳಿದ್ವಿ, ಟ್ರಸ್ಟ್ ಇದೆ. ಆ ಟ್ರಸ್ಟಿಗಳು ತುಂಬ ಸಹಕಾರ ಕೊಡ್ತಾರೆ. ಪ್ರತಿಯೊಂದು ಈ ಒಂದು ದೇವಸ್ಥಾನ ಕಟ್ಟಬೇಕಾದ್ರಿಂದ ಪ್ರತಿಯೊಂದು ಈ ದಾನಿಗಳು ತುಂಬ ಸಹಾಯ ಮಾಡ್ತಾರೆ ಇಂಥ ಕಾರ್ಯಕ್ರಮಗಳಿಗೆ. ಅಂತ ಹಿಂಗೆ ಪೂರ್ತಿ ನಡೀಲಿ, ಭಗವಂತನ ಆಶೀರ್ವಾದ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ. ಥ್ಯಾಂಕ್ ಯು. ಇದು ಭಗವಾನರ ಬರ್ತ್ಡೇ ಮಾರ್ಚ್ 7 ಇರೋದು. ಸೊ ಇದು ಭಗವಾನರಿಗೆ ಅರ್ಪಣೆ ಆಗಬೇಕು, ಅಮ್ಮ ಭಗವಾನರ ಆಯಸ್ಸು ಜಾಸ್ತಿ ಆಗಬೇಕು, ಅವ್ರು ತುಂಬ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡು ನಾವು ಅವ್ರಿಗೋಸ್ಕರ ಅವರ ಒಂದು ಉದ್ದೇಶದಲ್ಲಿ ಎಲ್ಲರಿಗೆ ಫ್ರೀ ಐ ಆಪರೇಷನ್ಸ್ ಮಾಡಿಸ್ಬೇಕು ಅಂತ ಲಯನ್ಸ್ ಕ್ಲಬ್ ಅವ್ರ ಸಪೋರ್ಟಿಂದ, ಅವ್ರು ಇನ್ ಅಸೋಸಿಯೇಷನ್ ವಿತ್ ಲಯನ್ಸ್ ಕ್ಲಬ್ ನಾವು ಮಾಡ್ತಾ ಇರೋಂಥದ್ದು. ಸುಮಾರು ಇಲ್ಲಿ ಸುತ್ತಮುತ್ತ ಇರುವಂಥ ಎಷ್ಟೋ ಹಳ್ಳಿಗಳಿಗೆ ನಾವು ಹೆಗ್ನಳ್ಳಿ ಕ್ರಾಸ್, ರಾಜಗೋಪಾಲ್ ನಗರ, ಲೆಗ್ಗೆರೆಯಿಂದ ಹಿಡಿದು ಈ ಕಡೆ ಕೆಂಗುಂಟೆವರೆಗೂ, ಬ್ಯಾಡ್ರಳ್ಳಿವರೆಗೂ ಎಲ್ಲ ಕಡೆ ಅನೌನ್ಸ್ಮೆಂಟ್ಸ್ ಮಾಡಿ ಎಲ್ಲ ಅಂತ ಬಡ ಭಕ್ತರು, ಬಡ ಜನರು, ಬಡಬಗ್ಗರು ಯಾರೆಲ್ಲ ಪೋರ್ ಆ್ಯಂಡ್ ನೀಡಿ ಇದ್ದಾರೆ ಅವ್ರನ್ನೆಲ್ಲ ಕರೆಸಿ, ಯಾರಿಗೆಲ್ಲ ಐ ಸಪೋರ್ಟ್ ಬೇಕಿದೆ, ಐ ಆಪರೇಷನ್ಸ್ ಫ್ರೀಯಾಗಿ ಬೇಕಿದೆ, ಅವ್ರಿಗೆ ಕೆಲವ್ರಿಗೆ ಐ ಆಪರೇಷನ್ಸ್ ಎಲ್ಲಿ ನಡೆಯುತ್ತೆ ಗೊತ್ತಿರಲ್ಲ, ಬಂದಮೇಲೆ ಓಡಾಡೋ ಶಕ್ತಿ ಇರಲ್ಲ, ಕರ್ಕೊಂಡು ಹೋಗೋದಿರಲ್ಲ, ಕಮ್ಯುನಿಕೇಷನ್ ಮಾಡೋದಿರಲ್ಲ, ಮೊಬೈಲ್ಸ್ ಆಪರೇಟ್ ಮಾಡ್ಲಿಕ್ಕೆ ಬರಲ್ಲ ಇವತ್ತಿನ ಏಜಲ್ಲಿ. ಸೊ ಅಂಥವ್ರನ್ನೆಲ್ಲ ಕರ್ಕೊಂಡು ಬಂದು ನಾವೇ ಅವ್ರನ್ನ ಕರ್ಕೊಂಡೋಗಿ ಮತ್ತೆ ಕರ್ಕೊಂಡು ಬಂದು ಅವ್ರಿಗೆಲ್ಲ ಬೇಸಿಕ್ ಒಂದು ಫೋನ್ ನಂಬರ್ ಕೊಟ್ಟರೆ ಸಾಕು, ವಿಲ್ ಟ್ರ್ಯಾಕ್ ದೆಮ್. ಬಟ್ ಏನಂದರೆ ಅವ್ರನ್ನ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಈ ಏರಿಯಾದಲ್ಲಿರುವಂಥವ್ರಿಗೆ ಲಯನ್ಸ್ ಕ್ಲಬ್ ಸಪೋರ್ಟ್ ಮಾಡುತ್ತೆ. ಸೊ ಈ ಏರಿಯಾದವ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ಫ್ರೀ ಐ ಚೆಕಪ್ ಇರ್ಬೋದು. ಜಸ್ಟ್ ನಾರ್ಮಲ್ ಮೆಡಿಕಲ್ ಕ್ಯಾಂಪ್ ಅಂದರೆ ಎಲ್ಲರೂ ಬ್ಲಡ್ ಶುಗರ್ ಚೆಕಪ್ಗೆ ಬಂದುಬಿಡ್ತಾರೆ. ಸೊ ಅವ್ರಿಗೆ ಆ ಚೆಕಪ್ಸ್ ಕೂಡ ಪಕ್ಕದಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೀತಾ ಇದೆ. ಅದ್ರ ಜೊತೆಗೆ ಇನ್ನು ಯಾರಿಗಾದರೂ ಬ್ಲಡ್ ಡೊನೇಷನ್ ಮಾಡುವಂಥವ್ರು ಬಂದು ಬ್ಲಡ್ ಡೊನೇಷನ್ ಮಾಡ್ಬೋದು, ಅದು ಕೂಡ ಅದೊಂದು ಸಾಮಾಜಿಕ ಸೇವೆ. ಅದ್ರ ಜೊತೆಗೆ ಸಿಂಪಲ್ ಐ ಚೆಕಪ್ ಕೂಡ. ಸ್ಪೆಕ್ಟಿಕಲ್ಸ್ ಬೇಕು ಅಂದರೆ ಫ್ರೀಯಾಗಿ ಸ್ಪೆಕ್ಟಿಕಲ್ಸ್ ಈಗ ತುಂಬ ಜನ ರಿಜಿಸ್ಟರ್ ಆಗಿದ್ದಾರೆ, ಇನ್ನೂ ಚೆಕಪ್ ನಡೀತಾ ಇದೆ, 4 ಗಂಟೆವರೆಗೂ ಆಗುತ್ತೆ, ರಿಜಿಸ್ಟ್ರೇಷನ್ ಆಗಿರೋದು ಇನ್ನೂ ತುಂಬವರೆಗೂ ಆಗ್ತಾ ಇದೆ. ಸೊ ಅವರೆಲ್ಲರಿಗೂ ಫ್ರೀ ಸ್ಪೆಕ್ಟಿಕಲ್ ಡಿಸ್ಟ್ರಿಬ್ಯೂಷನ್. ದಿಸ್ ನಾಟ್ ದ ಫಸ್ಟ್ ಟೈಮ್ ದಟ್ ವಿ ಆರ್ ಡೂಯಿಂಗ್ ಇಟ್. ಇದು ತುಂಬ ವರ್ಷಗಳಿಂದ, ದಾಸಜಿ ಹೇಳಿದಾಗೆ ಇಲ್ಲಿಗೆ ಆಲ್ರೆಡಿ ಸುಮಾರು 25 ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ. ತುಂಬ ಜನಗಳಿಗೆ ಕೊಟ್ಟಿದ್ದೀವಿ, ಇನ್ನೂ ಬರ್ತಾ ಇದ್ದಾರೆ. ತುಂಬ ಜನ ಇಲ್ಲಿ ನಾವು ಹೋದಾಗ ಅನೌನ್ಸ್ಮೆಂಟ್ಸ್ಗೆ ಹೋದಾಗ ಸರ್ ನಾವು ಲಾಸ್ಟ್ ಟೈಮ್ ನಿಮ್ಮ ಹತ್ರನೇ ಮಾಡಿಸ್ಕೊಂಡಿದ್ವಿ ಅಂತ ಕೂಡ ಹೇಳಿದ್ದಿದೆ. ಸೊ ಹೀಗಾಗಿ ಈಗ ಇದ್ರ ಜೊತೆಗೆ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ತುಂಬ ನಡೀತದೆ. ಇವತ್ತಿನ ಕಾರ್ಯಕ್ರಮ ಫ್ರೀ ಐ ಆಪರೇಷನ್ಸ್. ಯಾರೆಲ್ಲ ಬರ್ತಾರೆ, ಯಾರಿಗೆಲ್ಲ ಐ ಆಪರೇಷನ್ಸ್ಗೆ ಎಲಿಜಿಬಲ್ ಆಗ್ತಾರೆ ಅವ್ರನ್ನೆಲ್ಲ ಕರ್ಕೊಂಡೋಗಿ ಫ್ರೀಯಾಗಿ ಐ ಆಪರೇಷನ್ಸ್ ಮಾಡಿಸ್ತೀವಿ. ಯಾರೆಲ್ಲ ಸ್ಪೆಕ್ಟಿಕಲ್ಸ್ಗೆ ಎಲಿಜಿಬಲ್ ಆಗ್ತಾರೆ ಅವ್ರಿಗೆಲ್ಲ ಫ್ರೀ ಸ್ಪೆಕ್ಟಿಕಲ್ಸ್ ಕೊಡ್ತೀವಿ. ಸ್ವಲ್ಪ ಟೈಮ್ ಅದೆಲ್ಲ ರೆಡಿ ಮಾಡಿ ತರಬೇಕಲ್ವ ನಾವು. ಅದಾದಮೇಲೆ ಬ್ಲಡ್ ಡೊನೇಷನ್. ಇಷ್ಟು 3 ಆ್ಯಕ್ಟಿವಿಟಿ. ಅದ್ರ ಜೊತೆಗೆ ಅನ್ನದಾನ ಅದೆಲ್ಲ ಇರುತ್ತೆ ಸರ್. ಇವತ್ತು ಈಗ ಫಲಾನುಭವಿಗಳು ಬಂದುಬಿಟ್ಟು ಈಗ ನಮಗೆ ರಿಜಿಸ್ಟರ್ಡ್ ಆಗಿರೋ ರಿಜಿಸ್ಟ್ರೆಂಟ್ಸ್ ಅರೌಂಡ್ 400 ಇದ್ದಾರೆ. ಬಟ್ ಅವ್ರ ಜೊತೆ ಬಂದು ಹೋಗಿರುವಂಥವ್ರು ಡಬಲ್, ಅವ್ರು ಬಂದಿರೋ ಗಾರ್ಡಿಯನ್ಸ್ ಇದ್ದಾರೆ, ಅವರೆಲ್ಲ ಇದ್ದಾರೆ. ಅವ್ರಿಗೆ ಕೂಡ ಇಲ್ಲಿ ಸೇವೆ ಇದೆ, ಬೇರೆ ಏನೊಂದು ಆಧ್ಯಾತ್ಮಿಕ ವಿಚಾರವಾಗಿ ತಿಳಿಸಿದ್ದೀವಿ. ಅದ್ರ ಜೊತೆಗೆ ಅವರು ಹೋಗಿ ಬೇರೆಯವ್ರಿಗೆ ಕರ್ಕೊಂಡು ಬರೋದಿದೆ. ಸೊ ಹೀಗಾಗಿ ಅಲ್ಲಿ ಬರಬೇಕಾದ್ರೆ ಇನ್ನೂ ಯಾರಾದರೂ ಎಕ್ಸ್ಟ್ರಾ ಬಂದರೆ ಕೂಡ ನೋಡ್ತೀವಿ ಸರ್ ಅದೆಲ್ಲ. ಸೊ ಅರೌಂಡ್ 400+ ರಿಜಿಸ್ಟ್ರೇಷನ್ಸ್ ಆಗಿದೆ ಟೋಟಲ್. ಸೊ ಬ್ಲಡ್ ಡೊನೇಷನ್ ಬಿಟ್ಟು ಬರೀ ಐ ಚೆಕಪ್ಗೆ, ಐ ಆಪರೇಷನ್ಸ್ಗೆ ಎಲ್ಲರಿಗೂ ಸೇರಿ ಅಷ್ಟು ರಿಜಿಸ್ಟರ್ ಆಗಿದೆ. ಅದರಲ್ಲಿ ಐ ಆಪರೇಷನ್ಸ್ಗೆ ಎಲಿಜಿಬಿಲಿಟಿ ಆಗಿರೋ ಲಿಸ್ಟಲ್ಲಿದೆ. ನಮಗೆ ಲಿಸ್ಟ್ ಇನ್ನೂ ಕಂಪ್ಲೀಟ್ ಸಿಕ್ಕಿಲ್ಲ. ಸೊ ಕಂಪ್ಲೀಟ್ ಲಿಸ್ಟ್ ಸಿಗುತ್ತೆ. ಮೋರ್ ದೆನ್ ಎಷ್ಟು ಬರುತ್ತೋ ಗೊತ್ತಿಲ್ಲ. ಅವರು ಐ ಆಪರೇಷನ್ಸ್ಗೆ ಎಲಿಜಿಬಲ್ ಆಗಿರೋಂಥವ್ರು. ಸ್ಪೆಕ್ಟಕಲ್ಗೆ ಎಲಿಜಿಬಲ್ ಆಗಿರೋರು ಈಗ ಆಲ್ರೆಡಿ ಸ್ಪೆಕ್ಟಿಕಲ್ಸ್ ಬೇಕು ಅಂತ ನಮಗೆ ಇಲ್ಲಿವರೆಗೂ ಸಿಕ್ಕಿರೋ ಮಾಹಿತಿ ಪ್ರಕಾರ 200+ ಇದೆ. ಸೊ ಎಷ್ಟು ಜನಕ್ಕೆ ಬರ್ತಾರೋ ಅಷ್ಟು ಜನಕ್ಕೂ ಫ್ರೀ ಸ್ಪೆಕ್ಟಿಕಲ್ಸ್ ಆಗುತ್ತೆ, ಅಷ್ಟು ಜನಕ್ಕೂ ಫ್ರೀ ಐ ಆಪರೇಷನ್ಸ್ ಮಾಡಿಸ್ತೀವಿ. ಬ್ಲಡ್ ಡೊನೇಷನ್ ಅರೌಂಡ್ 35+ ಯೂನಿಟ್ಸ್ ಆಗಿದೆ, ಇನ್ನೂ ಆಗುತ್ತೆ. ಇನ್ನೂ ನಮ್ಮ ವಾಲಂಟಿಯರ್ಸ್ ಎಲ್ಲ ಕೊಡೋರಿದ್ದಾರೆ. ಸೊ ಇಟ್ ವಿಲ್ ಬಿ ದೇರ್. ಯಾ ಸರ್.